ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಕಳೆದ ತರಗತಿಯಲ್ಲಿ ನಾವು ಹೊಸಗನ್ನಡ ಸಾಹಿತ್ಯದ ಮೊದಲ ಘಟ್ಟವಾಗಿರುವಂಥ ನವೋದಯ ಕುರಿತು ಚರ್ಚೆಯನ್ನು ಮಾಡಿದ್ದೀವಿ. ಈ ತರಗತಿಯಲ್ಲಿ ನಾವು ಇವತ್ತು ಪ್ರಗತಿಶೀಲ ಸಾಹಿತ್ಯವನ್ನು ಕುರಿತು ಅವಲೋಕನವನ್ನು ಮಾಡೋಣ. ನವೋದಯ ಸಾಹಿತ್ಯ 1921ರಲ್ಲಿ ಸಹಜವಾಗಿ ಎಂ ಶ್ರೀಕಂಠಯ್ಯನವರು ರಚಿಸಿರುವಂಥ ಇಂಗ್ಲೀಷ್ ಗೀತೆಯಿಂದ ಆರಂಭವಾಗುತ್ತೆ. ಸುಮಾರು 2 ದಶಕಗಳ ಕಾಲ ನವೋದಯದ ಕವಿಗಳು ಅವರು ಕೂಡ ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿಗಳ ಒಂದು ವಿರೋಧವಾಗಿ ಸಾಹಿತ್ಯವನ್ನು ಕೃಷಿ ಮಾಡಿದರು ಎಂಬಂಥ ಅಂಶ. ಅದರ ನಂತರ ಬಂದಿರುವಂಥ ಪ್ರಗತಿಶೀಲ ಸಾಹಿತ್ಯ ಅದು ಕೂಡ ಬಂಡವಾಳಶಾಹಿ ವಿರೋಧಿಯಾಗಿ, ಸಾಮ್ರಾಜ್ಯಶಾಹಿ ವಿರೋಧಿಯಾಗಿ, ಅಲ್ಲದೆ ಪಟ್ಟಭದ್ರ ಹಿತಾಸಕ್ತಿಗಳ ವಿರೋಧವಾಗಿ ಪ್ರತಿಭಟನಾತ್ಮಕವಾಗಿ ರೂಪುಗೊಂಡಿರುವಂಥದ್ದು ಗಮನಿಸಬಹುದು. ನವೋದಯ ಸಾಹಿತ್ಯ ಮುಖ್ಯವಾಗಿ ಕೊಟ್ಟಿರುವಂತಹ ರಚನೆ ಮಾಡಿರುವಂಥ ಕಾವ್ಯದ ಹಿನ್ನೆಲೆಯಲ್ಲಿ ಹೂವು, ಹಣ್ಣು, ಮೊಗ್ಗು, ತಾರೆ, ಸೂರ್ಯೋದಯ, ಚಂದ್ರೋದಯ, ಪ್ರೀತಿ, ಪ್ರಣಯ ಮುಂತಾದ ವಿಷಯಗಳನ್ನು ಒಂದು ರೊಮ್ಯಾಂಟಿಕ್ ಆಗಿರುವಂಥ ಸಂವೇದನೆಗಳನ್ನು ಒಳಗೊಂಡಿರುವಂತೆ ವಿವಿಧ ಬಗೆಯ ಜೀವನದ ಮುಖಗಳನ್ನು ಚಿತ್ರಿಸುವಂಥ ಕೆಲಸ ಮಾಡಿರುವಂಥದ್ದು. ಆನಂತರ ಬಂದಿರುವಂತಹ ಇದು ಪ್ರಗತಿಶೀಲ ಸಾಹಿತ್ಯವು ಅಷ್ಟಕ್ಕೆ ಸೀಮಿತವಾಗಿರದೆ ಒಂದು ಹೆಜ್ಜೆ ಮುಂದುವಿಡುತ್ತೆ ಎಂಬಂಥದ್ದು ಕೂಡ ನಾವು ಗಮನಿಸಬಹುದು. ಅಂತ ಹೆಜ್ಜೆ ಮುಂದಾಗಿ ನಿಲ್ಲುತ್ತೆ ಅಂದ್ಕೇಸಿ ಇದು ಸಾಮಾನ್ಯವಾಗಿ ಹಿಂದುಳಿದವರ, ಬಡವರ, ತುಳಿತಕ್ಕೊಳಗಾದವರ ಇವರ ಒಂದು ಜೀವನವನ್ನು ಚಿತ್ರಿಸುವಂಥ, ಬದುಕಿನ ಕಠೋರವಾಗಿರುವಂಥ ವಾಸ್ತವಗಳನ್ನು ಚಿತ್ರಿಸುವಂಥ ಕೆಲಸ ಪ್ರಗತಿಶೀಲ ಸಾಹಿತ್ಯ ಮಾಡುತ್ತೆ ಎಂಬಂಥದ್ದು. ಈ ಹಿನ್ನೆಲೆಯಲ್ಲಿ ಇದರ ವಿಚಾರಗಳನ್ನು ಕುರಿತು ಒಂದು 2 ಮೌಲಿಕವಾದಂತಹ ವಿಚಾರ ದಾಖಲಿಸಿರುವಂಥದ್ದು ಕಂಡುಕೊಳ್ತಾ ಇದ್ದೇವೆ. ಒಂದೇದು ಏನು ಪ್ರಗತಿಶೀಲ ಸಾಹಿತ್ಯದ ನೇತಾರ ಅಂತ್ಕೇಶಿಯನ್ನು ಕರ್ನಾಟಕದಲ್ಲಿ ನಾವು ಕರಿತಾ ಇದ್ದೀವಿ. ಅವರಾಗಿರುವಂಥ ಒಂದು ಸಹಜವಾಗಿಯೇ ಗುರುತಿಸುವಂಥ ಅನಾ ಕ್ರೋ ಅವರು ಅಂತ. ಅನಾ ಕ್ರೋ ಅವರು ಈ ಸಾಹಿತ್ಯವನ್ನು ಕುರಿತು ಮುನ್ನಡೆಸಿಕೊಂಡು ಹೋದರು ಎಂಬಂಥದ್ದು ಕೂಡ ನಾವು ಇಲ್ಲಿ ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ಈ ಪ್ರಗತಿಶೀಲ ಸಾಹಿತ್ಯಕ್ಕೆ ಮೂಲ ತಳಾದಿಯಾಗಿ ಪಾಶ್ಚಾತ್ಯರಲ್ಲಿ ಬಂದಿರುವಂಥ ಒಂದು ಮಾರ್ಕ್ಸ್ವಾದ ಬಹಳ ಪ್ರಭಾವ ಬೀರುತ್ತೆ ಎಂಬಂಥದ್ದು. ಸಮಾಜವಾದ, ಸಮತಾವಾದ, ವಾಸ್ತವವಾದ, ಉದಾರವಾದ, ಮಾನವೀಯವಾದ ಇನ್ನೂ ಅನೇಕ ಸೈದ್ಧಾಂತಿಕ ಚಿಂತನೆಗಳ ಹಿನ್ನೆಲೆಯಲ್ಲಿ ಇದು ರೂಪುಗೊಂಡಿತು ಎಂಬಂಥದ್ದು. ಈ ಹಿನ್ನೆಲೆಯಲ್ಲಿ ಹೇಳ್ತಾರೆ, ಅನಾ ಕ್ರೋ ಅವರು ಹೇಳಿರುವಂಥ ಮಾತು, ಏನು ಧೋರಣೆ ಇದೆ, ಪ್ರಗತಿಶೀಲ ಸಾಹಿತ್ಯ ಯಾವುದನ್ನು ಕುರಿತು ಒತ್ತು ನೀಡುತ್ತೆ, ಯಾವ ವಿಚಾರವನ್ನು ಚರ್ಚಿಸುತ್ತೆ ಎಂಬಂಥದ್ದನ್ನು ಹೇಳ್ತಾರೆ. ಮನುಷ್ಯನ ಜೀವನ ಏನಿದೆ ಅದು ಹಸನಾಗಬೇಕು, ಬಾಳು ಎಲ್ಲರಿಗೂ ಸಹ್ಯವಾಗಬೇಕು, ಜೊತೆಗೆ ಮಾನವನಿಗೆ ನಿಜಾತ್ಮನ ಅರಿವಾಗಬೇಕೆಂಬಂಥದ್ದು ಪ್ರಗತಿಶೀಲ ಸಾಹಿತಿಗಳ ಬಯಕೆಯಾಗಿದೆ ಎಂಬಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಇನ್ನೊಂದು ಕಡೆ ಬಸವರಾಜ ಕಟ್ಟೀಮನಿಯವರು ವಾಸ್ತವ ಪರಿಸ್ಥಿತಿಗೆ ಕಣ್ಣು ಕಿವಿ ತೆರೆದಿಟ್ಟು ಒಳ್ಳೆಯ ಬದುಕಿಗಾಗಿ ಹೋರಾಡುತ್ತಿರುವ ಜನತೆಗೆ ಸ್ಫೂರ್ತಿ ನೀಡುವಂಥ ಕೃತಿಗಳನ್ನು ರಚಿಸುವುದೇ ಪ್ರಗತಿಶೀಲತೆ. ಯಾವುದು ಪ್ರಗತಿಶೀಲತೆ ಅಂದರೆ ಇವತ್ತೇನು ಬದುಕ್ತಾ ಇದ್ದೇವೆ ವಾಸ್ತವದ ಬದುಕಿನಲ್ಲಿ, ಅದಕ್ಕೆ ನಾವು ಕಣ್ಣು ಕಿವಿಗಳನ್ನು ಇಡಬೇಕು. ಇದು ಅಭಿವ್ಯಕ್ತಿಯಲ್ಲಿ ಬರುವಂಥದ್ದು ವಿಶೇಷವಾದಂಥ ಅಂಶ. ಜೊತೆಗೆ ಒಳ್ಳೆಯ ಬದುಕಿಗಾಗಿ ಜನಸಾಮಾನ್ಯರು, ದೀನದಲಿತರು, ದುರ್ಬಲರು, ಮಹಿಳೆಯರು ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಅವರಿಗೆ ಸ್ಫೂರ್ತಿಯನ್ನು ನೀಡುವಂಥ ಕೃತಿಗಳು ರಚನೆ ಆಗಬೇಕು. ಅಂಥ ಕೃತಿಗಳು ರಚನೆ ಆದವು ಅಂದರೆ ಅದು ಪ್ರಗತಿಶೀಲತೆ ಅಂತ ಕರೆಸ್ಕೊಳ್ತದೆ ಎಂಬಂಥ ವಿಚಾರವನ್ನು ಬಸವರಾಜ ಕಟ್ಟೀಮನಿಯವರು ಹೇಳ್ತಾರೆ ಎಂಬಂಥದ್ದು ಕಂಡುಕೊಳ್ಬೋದು. ಈ ಒಂದು ಪ್ರಗತಿಶೀಲ ಸಾಹಿತ್ಯಕ್ಕೆ ಇಂಗ್ಲೀಷಿನ ಪ್ರೋಗ್ರೆಸಿವ್ ಲಿಟ್ರೇಚರ್ ಸಹಜವಾಗಿ ಪ್ರೇರಣೆಯನ್ನು ನೀಡಿತು ಎಂಬಂಥದ್ದು.
ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಗುರುತಿಸಬೇಕು, ಪಾಶ್ಚಾತ್ಯರಲ್ಲಾಗಿರುವಂಥ ಕ್ರಾಂತಿಗಳು ಕೂಡ ಬಹಳ ಪ್ರಮುಖವಾಗಿ ಪ್ರಭಾವವನ್ನು ಬೀರಿದವು ಅಂತ ಕೇಸಿ. ಅದು ಅಮೇರಿಕ ಕ್ರಾಂತಿ ಆಗಿರ್ಬೋದು, ಫ್ರಾನ್ಸ್ ಕ್ರಾಂತಿ ಆಗಿರ್ಬೋದು, ಇಂಗ್ಲೆಂಡ್ ಕ್ರಾಂತಿಗಳಾಗಿರ್ಬೋದು. ಇವೆಲ್ಲವುಗಳು ಕೂಡ ಸಹಜವಾಗಿ ಪ್ರಗತಿಶೀಲರ ಮೇಲೆ, ಪ್ರಗತಿಶೀಲ ಸಾಹಿತ್ಯದ ಮೇಲೆ ಬಹಳ ಪ್ರಭಾವವನ್ನು ಬೀರುತ್ತೆ. ಈ ಪಾಶ್ಚಾತ್ಯದ ಪ್ರೇರಣೆ ಆದರೆ ಇನ್ನು ಭಾರತೀಯ ಪ್ರೇರಣೆಗಳು ಕೂಡ ಇವೆ. ಭಾರತದ ಸಮಾಜವಾದಿ ಚಳವಳಿಗಳು ಕೂಡ ಸಹಜವಾಗಿ ಪ್ರಭಾವ ಬೀರುತ್ತದೆ. ಅದರ ಜೊತೆಗೆ ಗಾಂಧೀಜಿಯವರ ಸ್ವದೇಶಿ ಚಳವಳಿ, ಆ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸಬೇಕು, ಸ್ವತಂತ್ರ ಚಳವಳಿ ನಡೀತಾ ಇತ್ತು 1940ರಿಂದ 50ರ ಘಟ್ಟದವರೆಗೆ. ವಿಶೇಷವಾಗಿ ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೀತಿರುವಂಥದ್ದು. ಅದೇ ಸಂದರ್ಭದಲ್ಲಿ ಬಂದಿರುವಂಥ ಪ್ರಗತಿಶೀಲ ಸಾಹಿತ್ಯ, ಆ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಸ್ವದೇಶಿ ಚಳವಳಿ ಕೂಡ ಈ ಸಾಹಿತ್ಯದ ಮೇಲೆ ಪ್ರಭಾವವನ್ನು ಬೀರ್ತು ಎಂಬಂಥದ್ದು. ಈ ಪ್ರಗತಿಶೀಲ ಸಾಹಿತ್ಯ ಹೇಗೆ ಹುಟ್ಕೊಳ್ತು, ಈ ಪ್ರಭಾವದ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಹುಟ್ಕೊಳ್ತು ಎಂಬಂಥದ್ದು ಒಂದು ವಿಚಾರಕ್ಕೆ ಬಂದಾಗ, ಸಾಮಾನ್ಯವಾಗಿ ಪಾಶ್ಚಾತ್ಯ ದೇಶದಲ್ಲಿ ಈ ಪ್ರಗತಿಶೀಲ ಸಾಹಿತ್ಯ ಎಂಬುವಂಥದ್ದು ಒಂದು ಪ್ರಗತಿಶೀಲ ಲೇಖಕರ ಚಳವಳಿ ಸಂಘವನ್ನು 1936ರಲ್ಲಿ ಪ್ಯಾರಿಸ್ನಲ್ಲಿ E.M. ಫಾಸ್ಟರ್ ಅಧ್ಯಕ್ಷತೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮ್ಮೇಳನವನ್ನು ಮಾಡುವುದರ ಮೂಲಕವಾಗಿ ಒಂದು ಪ್ರಗತಿಶೀಲರ ಒಂದು ಚಿಂತನೆಗಳು ಮೊಟ್ಟ ಮೊದಲು ಒಂದು ಕಡೆ ಸಂಯೋಜನೆಗೊಳ್ಳುತ್ತವೆ, ಒಗ್ಗೂಡುತ್ತವೆ ಎಂಬಂಥದ್ದು ಕೂಡ ನಾವು ಗುರುತಿಸಬಹುದು. ಅದರ ಪ್ರಭಾವದಿಂದ ಭಾರತಕ್ಕೆ ಕಾಲಿಟ್ಟಿರುವಂಥ ಈ ಪ್ರಗತಿಶೀಲತೆ ಸಹಜವಾಗಿ ಇಲ್ಲಿಯೂ ಕೂಡ ಚಳವಳಿಯನ್ನು ಮಾಡಿರುವಂಥದ್ದು. ಇಲ್ಲಿಯೂ ಕೂಡ ಸಾಮಾನ್ಯವಾಗಿ ಮುಲ್ಕ್ ರಾಜ್ ಆನಂದ್ ಅವರು, ರವೀಂದ್ರನಾಥ್ ಟ್ಯಾಗೋರ್ ಅವರು, ಸಜ್ಜಾ ಜಾಹೀರ ಮೊದಲಾದವರು ಪ್ರಗತಿಶೀಲ ಸಂಘದಿಂದ ಸಹಜವಾಗಿ ಆಕರ್ಷಿತರಾಗ್ತಾರೆ. ಅದೇ ರೀತಿ 1943ರಲ್ಲಿ ಮುಂಬೈನಲ್ಲಿ ಆ ಕಡೆ ಭಾರತದ ಒಂದು ಪ್ರಗತಿಶೀಲ 4ನೇ ಸಮ್ಮೇಳನ ನಡೀತದೆ. ಈ ಕಡೆ ಕರ್ನಾಟಕದಲ್ಲಿ ಆ ಸಮ್ಮೇಳನದಲ್ಲಿ ಭಾಗವಹಿಸಿರುವಂಥ V.M. ಇನಾಮದಾರ್ ಆಗಿರ್ಬೋದು, ಕೃಷ್ಣಕುಮಾರ್ ಕಲ್ಲೂರ್ ಆಗಿರ್ಬೋದು, ಮೊದಲಾದವರು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಎಂಬಂಥದ್ದು. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದಾಗ ಮೊಟ್ಟ ಮೊದಲ ಬಾರಿಗೆ ಒಂದು ಅನಕ್ರು ಅವರ ನೇತೃತ್ವದಲ್ಲಿ ಈ ಒಂದು ಸಾಹಿತ್ಯ ಚಳವಳಿಯನ್ನು ಮುಂದಾಳತ್ವ ವಹಿಸಿಕೊಂಡಂಥವರು, ನೇತೃತ್ವವನ್ನು ವಹಿಸಿಕೊಂಡಿರುವಂಥವರು 1946ನೇ ಅಕ್ಟೋಬರ್ 27ರಂದು ಧಾರವಾಡದ ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಅಧ್ಯಕ್ಷ ಪೀಠದಲ್ಲಿ ಮಾತುಗಳನ್ನು ಆಡ್ತಾರೆ. ಒಂದು ಪ್ರಗತಿಶೀಲತೆಯ ಅಗತ್ಯತೆ, ಪ್ರಗತಿಶೀಲ ಸಾಹಿತ್ಯದ ಅಗತ್ಯತೆಯನ್ನು ಕೂಡ ಅವತ್ತು ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ ಎಂಬಂಥದ್ದು ಕೂಡ ನಾವು ಗುರುತಿಸಬಹುದು. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಪ್ರಗತಿಶೀಲ ಸಾಹಿತ್ಯದ ಮುಖ್ಯ ಲಕ್ಷಣಗಳನ್ನು ಏನು ಅಂತಂದರೆ ಇಲ್ಲಿ ರೋಷ ಇತ್ತು. ಆದರೆ ನವೋದಯ ಹಾಗಿರಲಿಲ್ಲ. ಪ್ರೀತಿ, ಪ್ರೇಮ, ಪ್ರಣಯ, ಸೂರ್ಯೋದಯ, ಚಂದ್ರೋದಯ ಈ ವಿಚಾರಗಳನ್ನೇ ಪ್ರತಿಪಾದನೆ ಮಾಡೋದಾಗಿತ್ತು. ಆದರೆ ಇಲ್ಲಿ ವಿಚಾರಕ್ಕೆ ಬಂದಾಗ ಇದಕ್ಕೊಂದು ರೋಷ ಇತ್ತು, ಕೆಚ್ಚು ಇತ್ತು, ಆವೇಶ ಇತ್ತು, ಧಾವಂತ ಇತ್ತು. ಒಮ್ಮೆ ಹೀಗೆ ಸಮಾಜವನ್ನು ಸುಧಾರಿಸ್ತೇವೆ ಎಂಬಂತಹ ಒಂದು ರೀತಿಯಾದಂಥ ಆವೇಶ, ಇವುಗಳನ್ನೆಲ್ಲವೂ ಪ್ರಗತಿಶೀಲ ಸಾಹಿತ್ಯ ಹೊಂದಿತ್ತು ಎಂಬಂಥದ್ದು ಕಂಡುಕೊಳ್ಬೋದು. ಹೇಗೆ ಅಲ್ಲಿ ನವೋದಯ ಸಂದರ್ಭದಲ್ಲಿ ವಿವಿಧ ಬಗೆಯ ಸಾಹಿತ್ಯ ಕೃಷಿ ನಡೆದರೆ, ಆದರೆ ಇಲ್ಲಿ ಪ್ರಗತಿಶೀಲ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬರೀ ಕಥೆ ಮತ್ತು ಕಾದಂಬರಿ ಎರಡಕ್ಕೆ ಮಾತ್ರ ಸೀಮಿತವಾಯಿತು. ಮಾಧ್ಯಮವನ್ನಾಗಿ ಪ್ರಮುಖವಾಗಿ ಬಳಸ್ಕೊಂಡಿರುವಂಥದ್ದು ಕಾದಂಬರಿ, ಇನ್ನೊಂದು ಕಥೆ, ಇವೆರಡರಲ್ಲಿ. ಜೊತೆಗೆ ಇನ್ನೊಂದು ಇಲ್ಲಿ ಗುರುತಿಸಬೇಕಾದಂಥದ್ದು ಸಾಮಾಜಿಕ ನಿಲುವು. ಇದರ ಧೋರಣೆ ಏನಂದ್ರೆ ಒಂದು ಸಹಜವಾಗಿ ವರ್ಗ ಸಂಘರ್ಷ ಪ್ರಜ್ಞೆಯನ್ನು ಮೂಡಿಸುವಂಥ ಪ್ರಮುಖವಾದಂಥ ಲಕ್ಷಣ ಈ ಒಂದು ಸಾಹಿತ್ಯ ಹೊಂದಿತ್ತು ಎಂಬಂಥದ್ದು ಕೂಡ ನಾವು ಇಲ್ಲಿ ಗುರುತಿಸಬಹುದಾಗಿದೆ ಅಂತ ಕೇಸಿ. ಈ ಹಿನ್ನೆಲೆಯಲ್ಲಿ ಪ್ರಗತಿಶೀಲ ಸಾಹಿತ್ಯವನ್ನು ನಾವು ಗುರುತಿಸಬೇಕಾಗಿದೆ ಅಂತ ಕೇಸಿ. ಕನ್ನಡದಲ್ಲಿ ಇದರ ಬೆಳವಣಿಗೆ ಕುರಿತು ವಿಚಾರವನ್ನು ಮಾಡುವುದಾದರೆ ಪ್ರಗತಿಶೀಲ ಸಾಹಿತ್ಯ ಇದರ ಈಗಾಗಲೇ ಚರ್ಚಿಸಿರುವಂತೆ ಅದು ರೋಷ, ಕೆಚ್ಚು, ಆವೇಶದ ಜೊತೆಗೆ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಶೋಷಣೆಯ ಬದುಕಾಗಿರ್ಬೋದು, ಧಾರ್ಮಿಕ ಕೇಂದ್ರಗಳಲ್ಲಿ ನಡೆಯುತ್ತಿರುವಂಥ ಮೋಸ, ವಂಚನೆ, ಭ್ರಷ್ಟಾಚಾರ, ಬೂಟಾಟಿಕೆ, ಮಠಮಾನ್ಯಗಳಲ್ಲಿ ನಡೆಯುವಂಥ ಅನೈತಿಕ ಇಂಥದ್ದೆಲ್ಲವನ್ನು ಕೂಡ ಪ್ರಗತಿಶೀಲರು ಏನು ಮಾಡ್ತಾರೆ, ಡಂಗೂರ ಸಾರ್ತಾರೆ, ಘಂಟಾಘೋಷವಾಗಿ ಸಾರ್ತಾರೆ. ಈ ಹಿನ್ನೆಲೆಯಲ್ಲಿ ಅನಕ್ರು ಅವರ ನಗ್ನ ಸತ್ಯ ಆಗಿರ್ಬೋದು, ಶನಿ ಸಂತಾನವಾಗಿರ್ಬೋದು, ಸಂಜೆಗತ್ತಲು ಆಗಿರ್ಬೋದು, ಕಬ್ಬಿಣದ ಕಾಗೆ ಆಗಿರ್ಬೋದು, ತರಸು ಅವರ ಮುಂಜಾವು ಆಗಿರ್ಬೋದು, ಮಸಣದ ಹೂ ಆಗಿರ್ಬೋದು, ಬಸವರಾಜ ಕಟ್ಟಿಮನಿಯವರ ಮೋಹದ ಬಲೆಯಲ್ಲಿ, ಜರತಾರಿ ಜಗದ್ಗುರು, ಜ್ವಾಲಾಮುಖಿ ಮೇಲೆ, ಇನ್ನು ಮುಂತಾದ ಕಾದಂಬರಿಗಳು ಜೀವನದಲ್ಲಿ ನಡೆಯುವಂಥ ಅನೇಕ ನಗ್ನ ಸತ್ಯಗಳನ್ನು ಕೂಡ ಚಿತ್ರಣೆ ಮಾಡ್ತವೆ ಎಂಬಂಥದ್ದು.
ಇನ್ನು ಕಥೆಯನ್ನು ಕೂಡ ಇವರು ಸಿದ್ಧಹಸ್ತರಾಗಿದ್ದರು. ಅನೇಕ ಕಥೆಗಳನ್ನು ಕೂಡ ರಚನೆ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ತರಸರು ಅವರಾಗಿರ್ಬೋದು, ಅವರು ಅನಾಕ್ರು ಅವರು ಇಟ್ಟಿರುವಂಥ ಹೆಜ್ಜೆಯಲ್ಲಿಟ್ಟರೂ ಕೂಡ ಹೊಸ ತಂತ್ರಗಾರಿಕೆ ಕಥೆಯಲ್ಲಿ ಅವರು ಬಳಸ್ಕೊಳ್ತಾರೆ. 0 - 0 = 0, 0 - 0 = 9x ಎಂಬಿತ್ಯಾದಿ ವಿಶಿಷ್ಟವಾಗಿರುವಂಥ ಒಂದು ಕಥನ ತಂತ್ರಗಳನ್ನು ಬಳಸಿಕೊಂಡು ರಚನೆ ಮಾಡಿರುವಂಥ ಕಥೆಗಳಾದವು ಎಂಬಂಥದ್ದು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಗುರುತಿಸ್ಕೋಬಹುದಾದಂಥ ಒಂದು ಪರಿಣಾಮಕಾರಿ ಕಥೆಗಾರರಾಗಿರುವಂಥವ್ರು ಯಾರಂದರೆ ನಿರಂಜನರವರು. ನಿರಂಜನರವರು ಸಹಜವಾಗಿ ಸಾಮಾಜಿಕವಾದಂಥ ಒಂದು ಖಚಿತವಾದಂಥ ಒಂದು ಸಾಮಾಜಿಕ ಧೋರಣೆ ನಿಲುವುಗಳನ್ನು ಮತ್ತು ವರ್ಗ ಸಂಘರ್ಷದ ಪ್ರಜ್ಞೆಯನ್ನು ಅವರು ಸಹಜ ಸಾಹಿತ್ಯದಲ್ಲಿ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅವರ ದೂರದ ನಕ್ಷತ್ರ ಆಗಿರ್ಬೋದು, ರಂಗಮ್ಮನ ವಠಾರ ಆಗಿರ್ಬೋದು, ಅಭಯಶ್ರಮ ಆಗಿರ್ಬೋದು ಮುಂತಾದ ಕಾದಂಬರಿಗಳಲ್ಲದೆ ಅವರು ರಕ್ತ ಸಹೋದರ, ಸಂಧಿಕಾಲ ಎನ್ನುವಂಥ ಒಳ್ಳೆಯ ಕಥೆಗಳನ್ನು ಬರೀತಾರೆ. ಅವುಗಳಲ್ಲಿ ಕೊನೆಗೆರೇಕೆಯಂತೂ ನಾವು ಅದ್ಭುತವಾದಂಥ ಕಥೆ, ಪ್ರಗತಿಶೀಲ ಸಾಹಿತ್ಯದಲ್ಲಿ ಒಳಮೂಡಿರುವಂಥ ಅತ್ಯಂತದ ಮಹತ್ವದ ಕಥೆ ಯಾವುದಂದ್ರೆ ಕೊನೆಯ ಗಿರಾಕಿ ಎಂಬಂಥದ್ದು ನಿರಂಜನ ಗುರುತಿಸಬಹುದು ಅಂತ. ಬಸವರಾಜ್ ಕಟ್ಟಿಮನಿಯವರು ಈಗಾಗಲೇ ನಾವು ಗುರುತಿಸಿರುವಂತೆ ಸಹಜವಾಗಿ ಜ್ವಾಲಾಮುಖಿ ಮೇಲೆ ಎಂಬಂಥ ಒಂದು ಕಾದಂಬರಿಯನ್ನು ಬರೀತಾರೆ. ಅದರ ಜೊತೆಗೆ ಅನೇಕ ಕಥೆಗಳನ್ನು ಕೂಡ ಬರೀತಾರೆ ಇವರು. ಗಿರಿಜಾಖಂಡ ಸಿನಿಮಾ ಭಾಳ ಪ್ರಸಿದ್ಧವಾಗಿರುವಂಥದ್ದು, ಬೂಟ್ ಪಾಲಿಸ್, ರಕ್ತಧ್ವಜ, ನಾಗಪಂಚಮಿ ಇವೆಲ್ಲ ಅತ್ಯುತ್ತಮವಾಗಿರುವಂತಹ ಸಮಾಜವಾದಿ ನೆಲೆಗಟ್ಟಿನಲ್ಲಿ, ಸಮತಾವಾದಿ ನೆಲೆಗಟ್ಟಿನಲ್ಲಿ ತುಂಬ ಗಂಭೀರವಾಗಿ ನಮಗೆ ಚಿಂತನೆಗೆ ಮಾಡುವಂಥ ಕಥೆಗಳಾಗಿವೆ ಎಂಬಂಥದ್ದು. ಚದುರಂಗರು ಇದೇ ಸಂದರ್ಭದಲ್ಲಿ ಅನೇಕ ಕೃತಿಗಳನ್ನು ಬರೀತಾರೆ. ಕಾದಂಬರಿಗಳಲ್ಲಿ ಸರ್ವಮಂಗಳ ಆಗಿರ್ಬೋದು, ಉಯ್ಯಾಲೆ ಆಗಿರ್ಬೋದು, ವೈಶ್ಯಾಕ ಆಗಿರ್ಬೋದು, ಹೆಜ್ಜಾಲ ಆಗಿರ್ಬೋದು ಮುಂತಾದವುಗಳು ಕೂಡ ಈ ಸಂದರ್ಭದಲ್ಲಿ ನಾವು ಗುರುತಿಸಬಹುದಾದಂಥ ಆಗಿವೆ ಎಂಬಂಥದ್ದು ಕಂಡುಕೊಳ್ಬೋದು. ಅದರ ಜೊತೆಗೆ ರಾಷ್ಟ್ರೀಯ ಪ್ರಜ್ಞೆ ಈ ಸಂದರ್ಭದಲ್ಲಿ ಈಗಾಗಲೇ ನಾನು ಒಂದು ಸಲ ಹೇಳಿದೆ, ಸ್ವಾತಂತ್ರ್ಯ ಚಳವಳಿ ನಡೀತಾ ಇತ್ತು ಅಂತ. ಆ ಹಿನ್ನೆಲೆಯಲ್ಲಿ ಇಲ್ಲಿಯೂ ಕೂಡ ರಾಷ್ಟ್ರೀಯ ಪ್ರಜ್ಞೆ ಭಾಳ ಮುನ್ನೆಲೆಗೆ ಬಂದಿರುವಂಥ ವಿಚಾರ. ಆ ಒಂದು ರಾಷ್ಟ್ರೀಯ ಪ್ರಜ್ಞೆಯು ಕೂಡ ಇವರು ಸಹಜವಾಗಿ ತಮ್ಮ ಕಥಾವಸ್ತುವನ್ನಾಗಿ ಇಟ್ಕೊಂಡ್ರು ಎಂಬಂಥದ್ದು ಕೂಡ ನಾವು ಗುರುತಿಸಬಹುದಾಗಿದೆ ಅಂತ ಕಥಾವಸ್ತುವಾಗಿ ಅದನ್ನು ಸ್ವೀಕಾರ ಮಾಡಿದ್ರು ಎಂಬಂಥದ್ದು. ಈ ಹಿನ್ನೆಲೆಯಲ್ಲಿ ಅನೇಕ ಕಾದಂಬರಿಗಳ ರಚನೆ, ರಾಷ್ಟ್ರೀಯ ಪ್ರಜ್ಞೆಯನ್ನು ಒಳಗೊಂಡಿರುವಂಥ ಐತಿಹಾಸಿಕ ಕಾದಂಬರಿಗಳು ಕೂಡ ಈ ಸಂದರ್ಭದಲ್ಲಿ ರಚನೆ. ಅದು ತರಸು ಅವರ ಕಂಬನಿಯ ಕುಯಿಲು ಆಗಿರ್ಬೋದು, ರಕ್ತ ತರ್ಪಣ ಆಗಿರ್ಬೋದು, ತಿರುಗು ಬಾಣ ಆಗಿರ್ಬೋದು, ಅದರ ಜೊತೆಗೆ ದುರ್ಗಸ್ತಮಾನ ಆಗಿರ್ಬೋದು, ಸಿಡಿಲಮಗ್ಗ ಆಗಿರ್ಬೋದು, ಹೀಗೆ ಅನೇಕ ಒಂದು ಕಾದಂಬರಿಗಳು ಈ ಸಂದರ್ಭದಲ್ಲಿ ಮಹತ್ವದ ಕಾದಂಬರಿಗಳು ಹೊರಬಂದು ಎಂಬಂಥದ್ದು. ಆ ಸಂದರ್ಭದಲ್ಲಿ ಅನಾಕ್ರೋ ಅಂತೂ ಬಹಳಷ್ಟು ಕಾದಂಬರಿಗಳನ್ನು ಬರೀತಾರೆ. ಅವರು ಸುಮಾರು 190 ಕೃತಿಗಳನ್ನು ಅವರು ಬರೆದರು ಎಂಬಂಥದ್ದು. 190 ಕೃತಿಗಳನ್ನು ಬರೀತಾರೆ. 112 ಕಾದಂಬರಿಗಳನ್ನು ಅವರು ಬರೆದರು, ಅದರಲ್ಲಿ ವಿಶೇಷವಾಗಿ ಎಂಬಂಥದ್ದು ದಾಖಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅನಾಕ್ರೋ ಅವರನ್ನು ಕಾದಂಬರಿಗಳ ಸಾರ್ವಭೌಮ ಅಂತ ಕೂಡ ನಾವು ಕರಿತಾ ಇದ್ದೇವೆ. ಇವರ ಕಾದಂಬರಿಗಳಲ್ಲಿ ಆ ಸಂದರ್ಭದಲ್ಲಿರುವಂತಹ ಭಾರತೀಯ ಒಂದು ವೈಶ್ಯ ಸಮಸ್ಯೆ ಆಗಿರ್ಬೋದು, ಲಂಚಗುಳಿತನ ಆಗಿರ್ಬೋದು, ಸ್ತ್ರೀ ಸ್ವಾತಂತ್ರ್ಯ ಆಗಿರ್ಬೋದು, ಜೈಲು ಸುಧಾರಣೆ ಆಗಿರ್ಬೋದು, ದಾಂಪತ್ಯ ವಿಚ್ಛೇದನ, ಜಾತೀಯತೆ, ಭೂತ, ರಾಜಕೀಯ ಡೊಂಬುರಾಟ, ಪವಿತ್ರ ಪ್ರೇಮ, ಕೊಳಕುಕಾಮ, ಪಾನ ನಿರೋಧ ಸಮಸ್ಯೆ, ಶ್ರೀಮಂತಿಕೆ ಡೌಲು, ಬಡತನದ ದಾರುಣ್ಯ, ಹೀಗೆ ಅನೇಕ 10 ಹಲವು ವಿಚಾರಗಳು ಇವರ ಕಾದಂಬರಿಗಳಿಗೆ ವಸ್ತುವಾದವು ಎಂಬಂಥದ್ದು. ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ ಬಂದಿರುವಂತಹ ಅನೇಕರು ಪ್ರಗತಿಶೀಲ ದೃಷ್ಟಿಯನ್ನಿಟ್ಟುಕೊಂಡೇ ಅನೇಕರು ತಮ್ಮ ಒಂದು ಕೃತಿಗಳನ್ನು ರಚನೆ ಮಾಡಿದ್ರು ಎಂಬಂಥದ್ದು. ಅದರಲ್ಲಿ ಪ್ರಮುಖವಾಗಿ ಗುರುತಿಸಬಹುದಾದಂಥದ್ದು ಅಶ್ವತ್ಥ ಆಗಿರ್ಬೋದು, ಎಸ್ ಅನಂತನಾರಾಯಣ ಆಗಿರ್ಬೋದು, ದ.ಬಾ ಕುಲಕರ್ಣಿ ಅವರಾಗಿರ್ಬೋದು, ರಾಮಚಂದ್ರ ಕೊಟ್ಟಲಿಗೆ ಆಗಿರ್ಬೋದು, ವ್ಯಾಸರಾಯಿ ಬಲ್ಲಾಳ, ಕೊಡೆಕಲ್ ಶ್ರೀನಿವಾಸರಾವ್ ಮುಂತಾದವರು ಈ ಸಂದರ್ಭದಲ್ಲಿ ಗುರುತಿಸಬಹುದಾದಂಥ ಉತ್ತಮ ಪ್ರಗತಿಶೀಲ ದೃಷ್ಟಿಯಿಂದ ಉತ್ತಮವಾದಂಥ ಕೃತಿಗಳನ್ನು ಅವರು ನೀಡಿದರು ಎಂಬಂಥದ್ದು ಕೂಡ ಗುರುತಿಸಬಹುದು. ಹಾಗಾದರೆ ಪ್ರಗತಿಶೀಲ ಸಾಹಿತ್ಯದ ಲಕ್ಷಣಗಳನ್ನು ನಾವು ಪಟ್ಟಿ ಮಾಡಬಹುದೇ? ಹೌದು, ಮಾಡಬಹುದು. ಆ ಲಕ್ಷಣಗಳನ್ನು ಕುರಿತು ಒಂದು ಪಕ್ಷಿ ನೋಟ ಇಲ್ಲಿ ಬೀರುವಂಥ ಪ್ರಯತ್ನ ಮಾಡೋಣ ಅಂತ ಸಹಜವಾಗಿ ಇವ್ರ ನಿಲುವು ಏನಾಗಿತ್ತು ಅಂತಂದರೆ, ಪ್ರಗತಿಶೀಲರ ನಿಲುವು ಸಾಹಿತ್ಯ ಕಲೆಗಾಗಿ ಕಲೆಯಲ್ಲ, ಒಂದು ಅಭಿವ್ಯಕ್ತಿ ಮಾಧ್ಯಮ, ಇದು ಕಲೆಗಾಗಿ ಕಲೆಯಲ್ಲ, ಕಲೆ ಎಂಬಂಥದ್ದು ನಮ್ಮ ಜೀವನದ ಮುಖ್ಯ ಆಗಬೇಕು, ಜೀವನ ಮುಖ್ಯ ಆಗಬೇಕು ಎಂಬಂಥದ್ದು ಪ್ರಮುಖವಾದಂಥ ಧೋರಣೆ ಈ ನಿಲುವಾಗಿತ್ತು ಅಂತ ಈ ಒಂದು ಸಾಹಿತ್ಯ ಈಗಾಗಲೇ ನಾನು ಹೇಳಿದಂತೆ ಮಾರ್ಕ್ಸ್ವಾದಿ ಮತ್ತು ಲೆನಿನ್ನ ಬೆಳಕಿನಲ್ಲಿ ಮೈ ಪಡೆದುಕೊಂಡಿತು ಎಂಬಂಥದ್ದು. ಇದು ವಿಶೇಷವಾಗಿ ಏನು ಬಂಡವಾಳಶಾಹಿಗಳಿದ್ದಾರ, ಆ ಬಂಡವಾಳಶಾಹಿ ವ್ಯವಸ್ಥೆ ಅದ ಇವತ್ತು, ಆ ವ್ಯವಸ್ಥೆಯನ್ನು ವಿರೋಧಿಸ್ತದೆ. ದುರ್ಬಲರು, ಶೋಷಿತರು, ದೀನದಲಿತರು, ಶ್ರಮಿಕರು ಏನಿದ್ದಾರೆ ಅವರ ಒಂದು ಮುಖವಾಣಿ ಆಗಲಿಕ್ಕೆ ಪ್ರಯತ್ನವನ್ನು ಪಡುತ್ತದೆ. ಜೊತೆಗೆ ಸಮಾಜವಾದವೇ ಸಮಾಜಕ್ಕೆ
ಸ್ವೀಕಾರಾರ್ಹ ಎಂಬಂಥ ವಿಚಾರಕ್ಕೆ ಚಿಂತನೆಗೆ ಒತ್ತನ್ನು ಇದು ಕೊಡುತ್ತದೆ ಎಂಬಂಥದ್ದು. ಇನ್ನು ಸಾಮಾಜಿಕವಾಗಿ ವಿಷಮತೆ ಇದೆ, ಮೇಲು ಕೀಳು ಇದೆ, ತೊಲಗಿಸಲಿಕ್ಕೆ ಸಾಮಾಜಿಕವಾದಂತಹ ನ್ಯಾಯ ಕೊಡಿಸಲಿಕ್ಕೆ ಆ ದಿಕ್ಕಿನಲ್ಲಿ ಪ್ರಯತ್ನವನ್ನು ಕೂಡ ಇದು ಮಾಡ್ತದೆ. ಧರ್ಮ, ಜಾತಿ, ದೇವರ ಹೆಸರಿನಲ್ಲಿ ನಡೆಯುವಂಥ ಶೋಷಣೆಗಳೇನಿದ್ದಾವೆ ಅವುಗಳನ್ನು ಇದು ಪ್ರಬಲವಾಗಿ ವಿರೋಧಿಸುತ್ತದೆ. ಜೊತೆಗೆ ಅಸಮಾನತೆ, ಅಜ್ಞಾನ, ಬಡತನ, ಶೋಷಣೆಯನ್ನು ವಿರುದ್ಧ ನಾವು ಹೋರಾಡಬೇಕು ಎಂಬಂಥ ಒಂದು ಕೆಚ್ಚೇನಿದೆ ನಮ್ಮಲ್ಲಿ ಇದು ತುಂಬುತ್ತದೆ ಎಂಬಂಥದ್ದು. ಜೊತೆಗೆ ಅಷ್ಟೇ ಅಲ್ಲ, ಸಮಾಜವಾದ ಮತ್ತು ಸಮತಾವಾದದ ರಾಷ್ಟ್ರ ನಿರ್ಮಾಣ ಬಯಸ್ತದೆ ಎಂಬಂಥದ್ದು. ಜೊತೆಗೆ ಈ ಸಾಹಿತ್ಯ ಎಂಬುದು ಕೇವಲ ವರ್ಣನೆ ಆಗಿರಬಾರ್ದು, ಕೇವಲ ಕಲ್ಪನೆ ಆಗಿರಬಾರ್ದು, ಅದು ಜನಸಾಮಾನ್ಯರ ಉಸಿರಾಗಬೇಕು ಎಂಬುದನ್ನು ಒತ್ತಿ ನೀಡುತ್ತದೆ. ಜೊತೆಗೆ ಬದುಕಿನ ವೈಜ್ಞಾನಿಕ ಸತ್ಯಗಳನ್ನು ಇದು ಪ್ರತಿಪಾದಿಸ್ತದೆ. ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ಸಂಸ್ಕೃತಿ ಏನಿದೆ ಅವುಗಳೆರಡನ್ನೂ ಇದು ವಿರೋಧಿಸ್ತದೆ ಎಂಬಂಥದ್ದು. ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾರು ಶೋಷಣೆಗೊಳಗಾಗಿರುವಂತಹ ಸ್ತ್ರೀಯರ ಒಂದು ಸಮಾಜದ ಏಳಿಗೆಯನ್ನು ಕೂಡ ಈ ಸಾಹಿತ್ಯ ಬಯಸ್ತದೆ ಎಂಬಂಥದ್ದು. ಇಲ್ಲಿ ಭಾಷೆಗೆ ಇರುವಂಥ ಏನು ಮಡಿಮೈಲಿಗೆ ಭಾವನೆ ಇತ್ತು, ಆ ಭಾವನೆಯನ್ನು ಕೂಡ ಇದು ನಿರಾಕರಿಸ್ತದೆ. ಬದುಕಿನಲ್ಲಿರುವಂಥ ವಾಸ್ತವದ ಕಠೋರ ಮುಖಗಳೇನಿದ್ದಾವ ಅವುಗಳನ್ನು ಬಯಲಿಗೆ ಹೇಳ್ತದೆ, ತೋರಿಸ್ತದೆ, ಹಿಂಗೆ ತಪ್ಪುಗಳಿವೆ, ಇದು ನೋಡ್ರಿ, ಇದು ವಾಸ್ತವ ಬದುಕು ಹೀಗಿದೆ ಎಂಬುದನ್ನು ಕಟ್ಟಿಕೊಡುತ್ತದೆ. ಜೊತೆಗೆ ಜನಸಾಮಾನ್ಯರ ಬುದ್ಧಿ ಮಟ್ಟಕ್ಕೆ ನಿಲುಕುವಂಥ ವಸ್ತುಗಳನ್ನು, ಕಥಾವಸ್ತುಗಳನ್ನು ಇಟ್ಟುಕೊಂಡು, ಆ ಒಂದು ರೂಪವನ್ನು ಇಟ್ಟುಕೊಂಡು, ಭಾಷೆಯನ್ನು ಇಟ್ಟುಕೊಂಡು ಸಾಹಿತ್ಯವನ್ನು ರಚಿಸಿರುವಂಥದ್ದು ಕಂಡುಕೊಳ್ತಾ ಇದ್ದೇವೆ. ಜೊತೆಗೆ ಇದು ಒಂದು ಪ್ರತಿಪಾದನೆ ಮಾಡಿರುವ ಮತ್ತೊಂದು ಮುಖ್ಯವಾದ ಧೋರಣೆ ಏನು, ಕ್ರಾಂತಿಯಿಂದ ಸುಮ್ಮನೆ ಕೂತ್ರ ಆಗಲ್ಲ, ಕ್ರಾಂತಿಯಿಂದ ಮಾತ್ರವೇ ಶಾಂತಿ ಸ್ಥಾಪಿಸಲು ಸಾಧ್ಯ. ನೋಡ್ರಿ ಹೆಂಗೆ ಪ್ರಭಾವ ಬೀರುತ್ತದೆ ರಾಷ್ಟ್ರೀಯ ಚಳವಳಿ ಕೂಡ ಇದ್ರ ಮೇಲೆ ಎಂಬಂಥದ್ದು. ಯಾಕಂದರೆ ಗಾಂಧೀಜಿಯವರು ಕೊನೆಯ ಸಂದರ್ಭದಲ್ಲಿ ಮೌನವಹಿಸಿದ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬಂಥ ಧೋರಣೆಯ ಕರೆಯನ್ನು ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಇದು ಕೂಡ ಕ್ರಾಂತಿಯಿಂದಲೇ, ಈಗಾಗಲೇ ಕ್ರಾಂತಿಯನ್ನು ಅನುಭವಿಸಿರುವಂಥದ್ದು, ಜಗತ್ತಿನಾದ್ಯಂತ ನಡೆದ ಕ್ರಾಂತಿಗಳ ಪ್ರಭಾವವನ್ನು ಪ್ರೇರಣೆ ಪಡ್ಕೊಂಡಿರುವಂಥ ಪ್ರಗತಿಶೀಲ ಸಾಹಿತ್ಯ ಕ್ರಾಂತಿಯಿಂದ ಮಾತ್ರ ಇಲ್ಲಿ ಶಾಂತಿ ಸ್ಥಾಪಿಸಲಿಕ್ಕೆ ಸಾಧ್ಯ ಎಂಬುದಂಥದ್ದು ನಂಬುತ್ತದೆ ಎಂಬಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಗತಿಶೀಲ ಸಾಹಿತ್ಯ ಘಟ್ಟ ಕನ್ನಡದ ಬಹುಮುಖ್ಯ ಘಟ್ಟವಾಗಿ ನಿಲ್ತದೆ ಎಂಬಂಥದ್ದು ಕೂಡ ನಾವಿಲ್ಲಿ ಗುರುತಿಸ್ಬೋದು. ಅತ್ಯಂತ ಜನಪ್ರಿಯ ಆದರೂ ಕೂಡ ಇದದ್ದು ಏನು ಒಂದು ಇತಿಮಿತಿ ಅಂತಂದರೆ, ಇದು ಬಹುಕಾಲ ಉಳಿಲಿಲ್ಲ, ಅಲ್ಪ ಆಯುಷ್ಯ ಆಯಿತು ಎಂಬಂಥದ್ದು. ಯಾಕೆ ಅಂತಂದರೆ ಆವೇಗ ಉದ್ವೇಗಗಳೇನಿರ್ತಾವ ಇವುಗಳು ಸ್ಥಾಯಿಯಾದಂಥ ಈ ಚಳವಳಿ ಉಳಿಲಿಲ್ಲ ಎಂಬಂಥದ್ದು. ಇದರ ಮೂಲಕವಾಗಿ ಆವೇಗ ಉದ್ವೇಗಗಳಿಂದ ಸಾಧ್ಯ ಇಲ್ಲ, ಒಂದು ಸರಿಯಾದ ವ್ಯವಸ್ಥಿತವಾದಂಥ ಯೋಜನೆ ಮೂಲಕವಾಗಿ ಕಟ್ಟಿಕೊಳ್ಳೋಕ್ಕೆ ಸಾಧ್ಯ ಎಂಬಂಥದ್ದು ನಾವಿಲ್ಲಿ ಕಂಡುಕೊಳ್ಬೋದು. ಪ್ರಗತಿಶೀಲ ಸಾಹಿತ್ಯ ಈ ಹಿನ್ನೆಲೆಯಲ್ಲಿ ಕನ್ನಡದ ಒಂದು ಮಹತ್ವದ ಸಾಹಿತ್ಯ ಘಟ್ಟಗಳಲ್ಲಿ ಒಂದಾಗಿದೆ ಎಂಬಂಥದ್ದು ಗುರುತಿಸ್ಬೋದು. ಹೆಚ್ಚಿನ ಓದಗಾಗಿ ಈ ಪುಸ್ತಕಗಳನ್ನು ಕೂಡ ನೀವು ಪರಿಶೀಲಿಸಬಹುದು. ಇದರಿಂದ ನಾವು ಸಾಕಷ್ಟು ಮಾಹಿತಿಯನ್ನು ನಾವು ಸಹಜವಾಗಿ ಪಡ್ಕೊಳ್ಬಹುದು ಅಂತ ಆಸ್ತಾ, ಒಳ್ಳೆಯದಾಗಲಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.